ಇನ್ಸ್ಟಾಗ್ರಾಮ್ನಾಗ ನೀವು ಡೈಲಿ ಬೇಸಿಸ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ, ಬಟ್ ನಿಮಗೆ ಜಾಸ್ತಿ ರೀಚ್ ಅಂಡ್ ವ್ಯೂ ಸಿಗಾಕತ್ತಿಲ್ಲ ಅಂದ್ರೆ ಡೋಂಟ್ ವರಿ. ಈ ವಿಡಿಯೋ ಒಳಗೆ ನಾನು ಕೆಲವೊಂದು ಸೆಟ್ಟಿಂಗ್ ಹೇಳ್ತೀನಿ, ಅದನ್ನ ಫಾಲೋ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ನೀವು ರ್ಯಾಂಡಮ್ಲಿ ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ ಅಂದ್ರೆ ಆ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡ್ರಿ. ಯಾವ ಟೈಮ್ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ಯಾವ ಟೈಮ್ ಒಳಗೆ ಜಾಸ್ತಿ ಆಡಿಯನ್ಸ್ ಆಕ್ಟಿವ್ ಇರ್ತಾರೆ, ಈ ವಿಡಿಯೋ ಒಳಗೆ ಕವರ್ ಮಾಡ್ತೀನಿ. ಇವಾಗ ನಾನು ಹೇಳೋ ಎಲ್ಲ ಸೆಟ್ಟಿಂಗ್ ಟಿಪ್ಸ್ ನಾನು ಖುದ್ದಾಗಿ ಫಾಲೋ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ಒಂದು, ಇನ್ಸ್ಟಾಗ್ರಾಮ್ ಒಳಗೆ ಆಡಿಯನ್ಸ್ ಯಾವ ಟೈಮ್ ಒಳಗೆ ಜಾಸ್ತಿ ಆಕ್ಟಿವ್ ಆಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ನನ್ನ ಪ್ರಕಾರ ಅಂದ್ರೆ ಡೇ ಟೈಮ್ ನಾರ್ಮಲಿ ಎಲ್ಲರೂ ಬಿಸಿ ಇದ್ದೇ ಇರ್ತಾರೆ. ಅವ್ರದ್ದು ಆಫೀಸ್ ವರ್ಕ್ ಇರ್ತೈತಿ, ಕಾಲೇಜ್ಗೆ ಹೋಗಿರ್ತಾರೆ, ಸ್ಕೂಲ್ಗೆ ಹೋಗಿರ್ತಾರೆ. ಬಟ್ ಈವ್ನಿಂಗ್ ಟೈಮ್ ಒಳಗೆ ಇದೆಲ್ಲ ಮುಗಿಸ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ, ಮನೆಗೆ ಹೋಗ್ತಿರ್ತಾರೆ. ಸೊ ಯೂಶಲಿ ಸಾಯಂಕಾಲ ಮೋಸ್ಟ್ ಆಫ್ ದಿ ಪೀಪಲ್ಸ್ ಫ್ರೀ ಇರ್ತಾರೆ. ಸೊ ಇವಾಗ ನಿಮ್ಮ ಅಕೌಂಟ್ ಒಳಗೆ ನಿಮ್ಮನ್ನು ಫಾಲೋ ಮಾಡ್ತಾರಲ್ಲ, ಅವರು ಯಾವ ಟೈಮ್ ಒಳಗೆ ಜಾಸ್ತಿ ಆಕ್ಟಿವ್ ಇರ್ತಾರೆ ಅಂತ ಚೆಕ್ ಮಾಡೋಣ. ಅದನ್ನ ಚೆಕ್ ಮಾಡಿ ವಿಡಿಯೋನ ಯಾವ ತರ ಅಪ್ಲೋಡ್ ಮಾಡೋದು ಅಂತ ಹೇಳ್ತೀನಿ. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಳಗೆ ಹೋದ್ರೆ ಇಲ್ಲೇ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಐತಿ, ಅದನ್ನ ಕ್ಲಿಕ್ ಮಾಡಿ. ಇಲ್ಲೇ ಟೋಟಲ್ ಫಾಲೋವರ್ಸ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಇಲ್ಲಿ ಫುಲ್ ಕೆಳಗೆ ಸ್ಲೈಡ್ ಮಾಡ್ರಿ. ಇಲ್ಲೇ ಮೋಸ್ಟ್ ಆಕ್ಟಿವ್ ಟೈಮ್ ಅಂತ ಐತಿ. ಇಲ್ಲೇ ಡೇಸ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ ಡೇ ಒಳಗೆ ಜಾಸ್ತಿ ಆಕ್ಟಿವ್ ಇರ್ತಾರ ಅಂತ ಗೊತ್ತಾಗತ್ತೆ. ಬಟ್ ಇದು ನಮಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಇಲ್ಲೇ ಅವರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲೇ ಸಂಡೇ ಮಂಡೇ ಐತಲ್ಲ, ಅಲ್ಲಿ ಟ್ಯಾಪ್ ಮಾಡಿ ನೀವು ಒಂದೊಂದು ದಿನ ಚೆಕ್ ಮಾಡ್ಬೋದು ಯಾವ ಟೈಮ್ ಒಳಗೆ ಆಡಿಯನ್ಸ್ ಆಕ್ಟಿವ್ ಇದಾರ ಅಂತ. ಇದ್ರೊಳಗೆ ರಾತ್ರಿ 12 ಗಂಟೆ ಅಂತ ರಾತ್ರಿ 9 ಗಂಟೆ ಒಳಗೆ ಯಾವ ಟೈಮ್ ಒಳಗೆ ಜಾಸ್ತಿ ಆಕ್ಟಿವ್ ಇದಾರ ನಿಮಗೆ ಇಲ್ಲಿ ಗ್ರಾಫ್ ಗೊತ್ತಾಗತ್ತೆ. ಇಲ್ಲಿ ನನ್ನ ಫಾಲೋವರ್ ಜಾಸ್ತಿ ಆಕ್ಟಿವ್ ಇರೋದಂದ್ರೆ 6 ಗಂಟೆಗೆ. ಎಲ್ಲ ದಿನಾನು ಸಂಜೆ 6 ಗಂಟೆಗೆ ಆಕ್ಟಿವ್ ಇರ್ತಾರೆ. ಸೊ ನಾನು ವಿಡಿಯೋಸ್ ನ ಈವ್ನಿಂಗ್ 5:45 ಇಂದ 6 ಗಂಟೆ ಒಳಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ. ಬಿಕಾಸ್ ಅವಾಗ ಜಾಸ್ತಿ ಆಲ್ಮೋಸ್ಟ್ ಅದೇ ಟೈಮ್ ಫ್ರೀ ಇರೋದು. ಸೊ ಆ ಟೈಮ್ ಒಳಗೆ ಜಾಸ್ತಿ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು ಅದೆಲ್ಲ ಮಾಡ್ತಿರ್ತಾರೆ. ಬಟ್ ನಂದ್ರೊಳಗೆ ಇರತ್ತಾರೆ, ನಿಮ್ದ್ರಾಗೂ ಇರೋ ಡೌಟ್ ಅನ್ಕೊಂತೀನಿ. ಬಟ್ ಆದ್ರೂ ಒಂದ್ಸತಿ ಹೋಗಿ ಚೆಕ್ ಮಾಡಿ. ನಿಮ್ಮ ಅಕೌಂಟ್ ಒಳಗೆ ನಿಮ್ಮ ಫಾಲೋವರ್ಸ್ ಯಾವಾಗ ಆಕ್ಟಿವ್ ಇರ್ತಾರೆ ಅವಾಗ ವಿಡಿಯೋ ಅಪ್ಲೋಡ್ ಮಾಡೋದು ಭಾಳ ಇಂಪಾರ್ಟೆಂಟ್. ಸೊ ಈ ತರ ನಿಮ್ಮ ಆಡಿಯನ್ಸ್ ನ ಚೆಕ್ ಮಾಡ್ಬಿಟ್ಟು ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ಬೋದು. ಅವ್ರಿಗೆ ಏನಾರ ಇಷ್ಟ ಆತಂದ್ರೆ ಆ ವಿಡಿಯೋನ ಲೈಕ್ ಮಾಡ್ತಾರೆ. ಆಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಸ್ಟೋರಿ ಹಾಕೋದ್ ಮರ್ಯಾಕ್ ಹೋಗ್ಬೇಡ್ರಿ. ನೀವು ಯಾವಾಗಾರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದ್ರ ಜೊತೆಗೆ ಸ್ಟೋರಿನೂ ಹಾಕ್ರಿ. ನಿಮ್ ವಿಡಿಯೋ ಜೊತೆಗೆ ರೀಲ್ಗೂ ಕೂಡ ಎಂಗೇಜ್ಮೆಂಟ್ ಸಿಗ್ತೈತಿ. ತುಂಬಾ ಯೂಟ್ಯೂಬ್ ವಿಡಿಯೋಸ್ ಒಳಗೆ ನಾನು ನೋಡಿದ್ದೆ, ಇನ್ಸ್ಟಾಗ್ರಾಮ್ ಒಳಗೆ ಕ್ವಾಲಿಟಿ ಭಾಳ ಮೇಂಟೈನ್ ಮಾಡ್ಬೇಕಂತ. ಕ್ವಾಲಿಟಿ ಮೇಂಟೈನ್ ಮಾಡೋದು ತಪ್ಪಲ್ಲ, ಬಟ್ ಕ್ವಾಲಿಟಿ ಸಲುವಾಗಿ ಕ್ವಾಂಟಿಟಿ ಕಡಿಮೆ ಮಾಡಕ್ ಹೋಗ್ಬೇಡ್ರಿ. ನೀವು ಡೈಲಿ ಬೇಸಿಸ್ ಮೇಲೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ ಡೇಟಾ ಜಾಸ್ತಿ ಸ್ಟೋರ್ ಆಗತ್ತೆ. ಇದರಿಂದ ನಿಮ್ಮ ಆಡಿಯನ್ಸ್ಗೂ ಕೂಡ ನಿಮ್ ವಿಡಿಯೋಸ್ ಟೈಮ್ ಟು ಟೈಮ್ ರೀಚ್ ಆಗತ್ತೆ. ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗ್ 3 to 6 ಮಂತ್ ರೆಗ್ಯುಲರ್ ಬೇಸಿಸ್ ಮೇಲೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ರಿ. ಆಮೇಲೆ ಸುಮ್ಮನೆ ರ್ಯಾಂಡಮ್ಲಿ ಯಾವ್ಯಾವ್ದೋ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ನೀಶ್ ಸೆಲೆಕ್ಟ್ ಮಾಡ್ಕರಿ, ಅದ್ರ ರಿಲೇಟೆಡ್ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ರಿ. ಸುಮ್ನೆ ಏನೇನೋ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಕೌಂಟ್ ನ ಜಾತ್ರೆ ಮಾಡಕ್ ಹೋಗ್ಬೇಡ್ರಿ. ಇದರಿಂದ ಆಡಿಯನ್ಸ್ ಕನ್ಫ್ಯೂಸ್ ಆಗಿಬಿಡ್ತಾರ. ನಿಮ್ದು ಮೇನ್ ಪರ್ಪಸ್ ಏನಂತ ಗೊತ್ತಿರಲ್ಲ. ಆಮೇಲೆ ನಿಮ್ ಫಾಲೋ ಮಾಡಕ್ಕೆ ರೀಸನ್ ಇರಲ್ಲ. ನೀವೇನಾರ ಯೂಸ್ಫುಲ್ ವಿಡಿಯೋಸ್ ಹಾಕಿದ್ರೆ ಅಫ್ಕೋರ್ಸ್ ಅವ್ರು ಫಾಲೋ ಮಾಡ್ತಾರ. ನೀವು ಸುಮ್ನೆ ಏನೇನಾರ ಅಪ್ಲೋಡ್ ಮಾಡಿದ್ರೆ ಯಾರು ಫಾಲೋ ಮಾಡಂಗಿಲ್ಲ. ಬಿಕಾಸ್ ಇವಾಗ ಅವ್ರ ನಿಮ್ಮ ಐಡಿ ಒಳಗೆ ಬಂದು ನೋಡಕತ್ತಾರ ಅಂದ್ರೆ ಅವ್ರಿಗೆ ಏನಾರ ಯೂಸ್ ಆಗಬೇಕು. ಒಂದು ನೀಶ್ ಸೆಲೆಕ್ಟ್ ಮಾಡ್ಕರಿ. ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಎಜುಕೇಶನ್, ಟೆಕ್ನಾಲಜಿ, ಏನಾರ ಒಂದು ನೀಶ್ ಸೆಲೆಕ್ಟ್ ಮಾಡ್ಕರಿ. ಆ ಪರ್ಸನ್ ನಿಮ್ಮ ಅಕೌಂಟ್ ಒಳಗೆ ಬಂದ್ರೆ ಇವ್ದು ಈ ತರದ ಕಂಟೆಂಟ್ ಅಂತ ರೆಕಗ್ನೈಸ್ ಆಗೋ ತರ ಇರ್ಬೇಕು. ಸೊ ಅಲ್ಲಿಂದ ಆಟೋಮೆಟಿಕ್ಲಿ ನಿಮ್ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾರ. ನೆಕ್ಸ್ಟ್ ನಿಮ್ದೇನಾರ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಜೊತೆ ಕನೆಕ್ಟ್ ಇಲ್ಲ ಅಂದ್ರೆ ಕನೆಕ್ಟ್ ಮಾಡ್ರಿ. ಅಕಸ್ಮಾತ್ ನಿಮ್ದೇನಾರ ಫೇಸ್ಬುಕ್ ಅಕೌಂಟ್ ಇಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಇವಾಗ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಹೇಳ್ತೀನಿ. ಇದನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಎನೇಬಲ್ ಮಾಡಬೇಕು. ಇದು ನಾನ್ ಮಾಡೋದ್ರಿಂದ ನಿಮ್ ರೀಲ್ಸ್ ಬರೀ ಇನ್ಸ್ಟಾಗ್ರಾಮ್ ಒಳಗೆ ಅಷ್ಟೇ ಅಲ್ಲ, ಫೇಸ್ಬುಕ್ ಒಳಗೂ ಹೋಗತಿ. ಇವನ್ ನಿಮ್ ಫೇಸ್ಬುಕ್ ಅಕೌಂಟ್ ಇಲ್ಲ ಅಂದ್ರೂ ಕೂಡ ನಿಮಗೆ ಅಲ್ಲಿಂದಾನು ರೀಚ್ ಸಿಗ್ತೈತಿ. ಬಟ್ ನೀವು ಇದನ್ನ ನೀವು ಯಾವ ರೀಲ್ಸ್ ಅಪ್ಲೋಡ್ ಮಾಡ್ತಿರಲ್ಲ ಎಲ್ಲಾದ್ರಾಗ ಆನ್ ಇಟ್ಟಿರ್ಬೇಕಾ. ಮತ್ತೆ ನೀವು ಇಲ್ಲೇ ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾದ್ರೆ ಮೇನ್ ಆಡಿಯನ್ಸ್ ಐತಲ್ಲ ಇದನ್ನ ಎವ್ರಿ ಒನ್ ಗಿಟ್ಗರಿ. ನೆಕ್ಸ್ಟ್ ನೀವು ಇಲ್ಲೇ ಕೆಳಗೆ ಬಂದ್ರೆ ರೆಕಮೆಂಡ್ ಆನ್ ಫೇಸ್ಬುಕ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಿ ಆನ್ ಮಾಡ್ರಿ. ನಿಮ್ ಫೇಸ್ಬುಕ್ ಐಡಿ ಇಲ್ಲ ಅಂದ್ರೂ ಕೂಡ ಇದು ಶೋ ಆಗತಿ. ಇಲ್ಲಿ ಕೊಟ್ಟಾರ ನೋಡ್ರಿ ಇಂಗ್ಲಿಷ್ ಒಳಗೆ. ಇದನ್ನ ಆನ್ ಮಾಡೋದ್ರಿಂದ ನಿಮ್ದು ಫೇಸ್ಬುಕ್ ಐಡಿ ಇಲ್ಲ ಅಂದ್ರೂ ನಿಮ್ ವಿಡಿಯೋಸ್ ಫೇಸ್ಬುಕ್ ಒಳಗೆ ರೆಕಮೆಂಡ್ ಮಾಡ್ತೀವಿ ಅಂತ. ಅಕಸ್ಮಾತ್ ಈ ಆಪ್ಷನ್ ನಿಮ್ಗೆ ಇಲ್ಲಿ ಏನಾರ ಶೋ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಪ್ರೊಫೈಲ್ ಹತ್ರ ಮ್ಯಾಲ 3 ಟಿಕ್ ಅದಾವ. ಟಿಕ್ ಅಲ್ಲ ಲೈನ್, ಅದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇ ಸೆಟ್ಟಿಂಗ್ ಇನ್ ಪ್ರೈವಸಿ ಎಲ್ಲ ಐತೆ ಹುಡುಕ್ರಿ. ಇದ್ರೊಳಗೆ ಹೋಗಿ ಸ್ಕ್ರೋಲ್ ಮಾಡಿ ಇಲ್ಲೇ ಶೇರಿಂಗ್ ಅಂಡ್ ರೀಮಿಕ್ಸಸ್ ಅಂತ ಐತೆ ಅದನ್ನ ಕ್ಲಿಕ್ ಮಾಡ್ರಿ. ಇದ್ರೊಳಗ ಫುಲ್ ಡೌನ್ ಬಂದ್ರೆ ರೆಕಾರ್ಡ್ ಆನ್ ಫೇಸ್ಬುಕ್ ಅಂತ ಐತಲ್ಲ ಅದನ್ನ ಆನ್ ಮಾಡ್ಕರಿ. ಅಷ್ಟೇ ಸಿಂಪಲ್. ಇವಾಗ ಈ ವಿಡಿಯೋ ಒಳಗೆ ಮೇನ್ ಏನ್ ತಿಳ್ಕೊಂಡ್ರಿ, ಯಾವ ಟೈಮ್ ಒಳಗೆ ಜಾಸ್ತಿ ಆಡಿಯನ್ಸ್ ಆಕ್ಟಿವ್ ಇರ್ತಾರ, ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ಬೇಕು, ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯಾವ ಸೆಟ್ಟಿಂಗ್ ನ ಆನ್ ಮಾಡ್ಕೋಬೇಕು, ಇವಿಷ್ಟು ತಿಳ್ಕೊಂಡ್ರೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇದೆಲ್ಲಾನು ಗಮನಕ್ಕೆ ಇಟ್ಕರಿ. ಸೊ ಇವಾಗ ಈ ವಿಡಿಯೋ ಏನಾರ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಗೆ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಂತ ಓಪನ್ ಐತಿ, ಅಲ್ಲಿ ಬಂದು ಕಮೆಂಟ್ ಮಾಡ್ರಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತಾನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ತೀರಿ. ನಾನು ಮತ್ತೆ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಾಟಾ, ಬಾಯ್.